ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ವೇಳೆ ಗಲಾಟೆ ಕೇಸ್ ವಿಷಯವಾಗಿ ಹಿಂದೂ ಜಾಗರಣಾ ವೇದಿಕೆ ಮುಖಂಡರ ಮೇಲೆ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ 7 ಜನ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಪೊಲೀಸರಾಗಿರುವಂತ ಉಮೇಶ್, ಪ್ರಕಾಶ್, ಕೃಷ್ಣ, ವಿಜಯ್, ಶರತ್, ಹರೀಶ್ ಹಾಗೇನೆ ಮಂಜುನಾಥ್, ಇವರು 7 ಜನ ಹಿಂದೂ ಜಾಗರಣಾ ವೇದಿಕೆ ಮುಖಂಡರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನ ನೀಡಲಾಗಿತ್ತು. ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಹೆದರಿಸಿದ್ದಾರೆ ಅಂತಾನೂ ಕೂಡ ಪೊಲೀಸರ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿಬಂದಿತ್ತು. ಈಗ ಯುವಕನನ್ನ ವಶಕ್ಕೆ ಪಡೆದು ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ರು. ಆ ಪೊಲೀಸರು ಮುಸ್ಲಿಮರ ಪರವಾಗಿ ಮಾತಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಅಂತ ಪೊಲೀಸರ ಮೇಲೆ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಎಫ್ಐಆರ್ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಹಿಂದೂ ಪರ ಕಾರ್ಯಕರ್ತರು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕುಮ್ಮಕ್ಕು ಕೊಡ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಏನು ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತನ ರಾತ್ರಿ ಏಕಾಏಕಿ 1 ಗಂಟೆಯಲ್ಲಿ ಪೊಲೀಸವ್ರಿಗೆ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅವ್ರ ಮನೇಲಿ ಎಲ್ಲ ಜಪ್ತಿ ಮಾಡೋಕ್ಕೆಲ್ಲ ಹೊರಟಿ ನಿಮ್ಮ ಹತ್ರ ಅತಾರಿದೆಯಾ ಅಂತೆಲ್ಲ ಅವಾಚ್ಯ ಶಬ್ದದಿಂದ ಬೈದು ಒಂದು 7-8 ಜನ ಪೊಲೀಸರು ಅವ್ರನ್ನ ಹುಡುಗನ ಕರ್ಕೊಂಡ್ಬಂದಿದ್ದಾರೆ. ಆ ಹುಡುಗನ ಕರ್ಕೊಂಡ್ಬಂದಿರೋದು ಕೇಳಿದ್ರೆ ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಮಾನ ಮಾಡಿದಂತೆ ಪೊಲೀಸ್ ನಡೆ ಕಾಣ್ತಿದೆ. ಹನುಮ ಮಾಲಾಧಾರಿ ಹನುಮ ಭಕ್ತನಿಗೆ ಎದುರಿಸಿದ್ದಾರೆ. ಅದಕ್ಕೆ ಪೊಲೀಸ್ ಮಾನಸಿಕತೆ ಏನು ಅನ್ನೋದು ನಮ್ದೊಂದು ಯಕ್ಷ ಪ್ರಶ್ನೆ. ಜೊತೆಗೆ ಪೊಲೀಸರು ಈ ರೀತಿ ಮೇಲ್ನೋಟಕ್ಕೆ ಕೇಳ್ತಾ ಇಲ್ಲ, ಇದು ಏನೋ ಒಳ ಇನ್ವಾಲ್ವ್ಮೆಂಟ್ ಇರ್ಬೋದು. ಯಾಕೆಂದ್ರೆ ಇವತ್ತಿನ ಸಾಮಾಜಿಕ ಜೀವನದಲ್ಲಿ ಹಣದ ವ್ಯಾಮೋಹಕ್ಕೆ ಯಾರು ಹೇಗಿರ್ತಾರೆ ಅಂತ ಗೊತ್ತಾಗಲ್ಲ. ಅದ್ರ ಅಪಮಾನ, ಅದ್ರ ಅವಮಾನ ಎಲ್ಲ ಹಿಂದೂ ಸಮಾಜನೇ ಸಹಿಸ್ಕೋಬೇಕು. ಆ ದೌರ್ಜನ್ಯ ಹಿಂದೂ ಸಮಾಜದ ಮೇಲೆ ಅವ್ರು ದಬ್ಬಾಳಿಕೆ ಮಾಡಕ್ ಬರ್ತಾರೆ. ಬಟ್ ಹಿಂದೂ ಸಮಾಜ ಮಲಗಿಲ್ಲ, ಹಿಂದೂ ಸಮಾಜ ಎದ್ದಿದೆ, ಖಂಡಿತ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸಂಕೀರ್ತನ ಯಾತ್ರೆ ಸಂದರ್ಭದಲ್ಲಿ ಒಂದಿಷ್ಟು ಗದ್ದಲಗಳು ಉಂಟಾಗಿತ್ತು, ಅದನ್ನ ನಾವು ಗಮನಿಸಿದ್ವಿ. ಆದ್ರೆ ಪೊಲೀಸರ ಮೇಲೇನೆ ಗಂಭೀರವಾಗಿರುವಂತಹ ಆರೋಪ ಕೇಳಿ ಬಂದಿದೆ, ಎಫ್ಐಆರ್ ದಾಖಲಾಗಿದೆ. ಇದು ಯಾವ ಕಾರಣಕ್ಕೆ? ಮತ್ತೆ ಆ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತನ ಮನೆಗೆ ಎಲ್ಲ ಪೊಲೀಸರು ಹೋಗಿದ್ರು, ಆತನ ಎಳ್ಕೊಂಡು ಬಂದ್ರು ಅಂತೆಲ್ಲ ಆರೋಪ ಮಾಡ್ತಿದಾರಲ್ಲ, ಇದು ನಿಜಾನಾ? ಹೌದು ಶರ್ಮಿತಾ, ಮೊನ್ನೆ ರಾತ್ರಿ ಶ್ರೀರಂಗಪಟ್ಟಣದ ಸುಮಾರು 8 ಜನ ಪೊಲೀಸರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತನ ಮನೆಗೆ, ಅಂದ್ರೆ ಪಾಂಡುಪುರದಲ್ಲಿರ್ತಕ್ಕಂಥ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ ಯುವಕನ ಮನೆಗೆ ಪೊಲೀಸರು ತಡರಾತ್ರಿ ಹೋಗಿದ್ರು ಅಂತಕ್ಕಂಥದ್ದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಆರೋಪ ಆಗಿರ್ತಕ್ಕಂಥದ್ದು. ಹೋದಂತ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ ಯುವಕನನ್ನ ವಶಕ್ಕೆ ಪಡೆದುಕೊಂಡಿದ್ರು ಪೊಲೀಸರು. ಆನಂತರ ಶ್ರೀರಂಗಪಟ್ಟಣ ಠಾಣೆಗೆ ಆತನನ್ನ ಕರ್ಕೊಂಡು ಬರಲಾಗಿತ್ತು. ಆದ್ರೆ ಆತನನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಒಂದಷ್ಟು ಜನ ಪೊಲೀಸರು ಆತನಿಗೆ ಬೆದರಿಕೆಯನ್ನ ಹಾಕಿದ್ರು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತಕ್ಕಂಥದ್ದು ಹಿಂದೂ ಪರ ಸಂಘಟನೆಯ ವಾದ ಆಗಿರ್ತಕ್ಕಂಥದ್ದು. ಹೀಗಾಗಿಯೇ ನಿನ್ನೆ ಬೆಳಿಗ್ಗೆಯಿಂದ ಶ್ರೀರಂಗಪಟ್ಟಣ ಠಾಣೆ ಮುಂದೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೈಬಿಡಿ ಅಂತ ಮಂಡ್ಯ SP ಯತೀಶ್ ಅವರು ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ SP ಯತೀಶ್ ಅವರ ಮನವಿಯನ್ನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ತಿರಸ್ಕರಿಸಿದ್ರು. ಇದರ ಜೊತೆಗೆ ಪ್ರತಿಭಟನೆಯನ್ನ ಕೂಡ ಮುಂದುವರಿಸಿದ್ರು. ಅದೇ ರೀತಿ ನಿನ್ನೆ ರಾತ್ರಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಅಂದ್ರೆ ಯಾವೆಲ್ಲ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ರು, ಅದರ ಜೊತೆಗೆ 53 ರಾಷ್ಟ್ರಗಳ ಮುಸ್ಲಿಮರು ನಿನ್ನ ರುಂಡವನ್ನ ಕಡಿತಾರೆ ಅಂತಕ್ಕಂತ ಏನು ಹೇಳಿಕೆಯನ್ನ ಪೊಲೀಸರು ಕೊಟ್ಟಿದ್ರು ಅಂತ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಆ ಪೊಲೀಸ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಒಂದು ಸಸ್ಪೆಂಡ್ ಅನ್ನ ಮಾಡ್ಬೇಕು, ಇಲ್ಲ ಆತನ ವಿರುದ್ಧ ಒಂದು FIR ಅನ್ನ ದಾಖಲು ಮಾಡ್ಬೇಕು ಅಂತಕ್ಕಂತ ಬೇಡಿಕೆಗಳನ್ನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಇಟ್ಟಿದ್ರು. ಹೀಗಾಗಿ ನಿನ್ನೆ ಬೇಡಿಕೆ ಈಡೇರ್ಲಿಲ್ಲ. ತಡರಾತ್ರಿ ಜಾಮಿಯಾ ಮಸೀದಿ ಬಳಿ ಒಂದು ಪ್ರತಿಭಟನೆ ಶಿಫ್ಟ್ ಆಗಿತ್ತು. ಅದಾದ ಬಳಿಕ, ಅಂದ್ರೆ ಶಿಫ್ಟ್ ಆದ ಬಳಿಕ ಪೊಲೀಸರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಏನು ಜಾಮಿಯಾ ಮಸೀದಿ ಒಳಗಡೆ ನುಗ್ಲಿಕ್ಕೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಅವರನ್ನ ತಡೆದು ಬ್ಯಾರಿಕೇಡ್ ಗಳನ್ನ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಿದ್ರು. ಆದ್ರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಜಾಮಿಯಾ ಮಸೀದಿ ಮುಂಭಾಗವೇ ಟೆಂಟ್ ಅನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ರು. ಇದರ ಜೊತೆಗೆ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡಗಳು ಬಂತು. ಇದಾದ ಬಳಿಕ ಈಗ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಒತ್ತಡಕ್ಕೆ ಮಂಡ್ಯ ಪೊಲೀಸರು ಮಂಡಿರ್ತಕ್ಕಂಥದ್ದು. ಅಂದ್ರೆ ತಡರಾತ್ರಿಯೇ ಮಂಡ್ಯ SP ಯತೀಶ್ ಅವರು ಸುಮಾರು 8 ಜನರ ವಿರುದ್ಧ ಒಂದು FIR ಅನ್ನ ಮಾಡಿರುವಂತದ್ದು. ಅದರಲ್ಲಿ ಶ್ರೀರಂಗಪಟ್ಟಣ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಅವರ ವಿರುದ್ಧ ಕೂಡ
ಈ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಕೈಬಿಟ್ಟಿರುವಂತದ್ದು. ಈ ನಡುವೆ ಅಂದ್ರೆ ಪ್ರತಿಭಟನೆಯನ್ನ ಕೈಬಿಟ್ಟಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ 53 ರಾಷ್ಟ್ರಗಳು ನಿನ್ನ ರುಂಡ ಮುಂಡವನ್ನ ಏನ್ ಕಡಿತೀವಿ ಅಂತಕ್ಕಂತ ಹೇಳಿಕೆ ಕೊಟ್ಟಂತ ಪೇದೆ ವಿರುದ್ಧವಾಗಿ ಕಾನೂನು ಸಮರವನ್ನ ಮಾಡ್ತೀವಿ, ಆ ಒಂದು ಪೇದೆಯ ವಿರುದ್ಧವಾಗಿ ಸದೆ ಬಡಿತೀವಿ ಅಂತಕ್ಕಂತ ಹೇಳಿಕೆಯನ್ನ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.